ಸಂಗೀತ ಮತ್ತೆ ಬಂದು ನೋಡ್ತೀನಿ. ಚಂದ್ರು, ಎಲ್ಲಿ ಹೋಗ್ತಿದ್ಯಾ? ನನ್ ಕಾಟೇಜ್ಗೆ. ನಾವೆಲ್ಲ ಒಂದೇ ಮನೆಯವರು, ಒಂದ್ ಕಡೆ ಇರ್ದೆ ನೀನ್ ಮಾತ್ರ ಬೇರೆನಾ? ನೀನು ನಮ್ ಜೊತೆಲೇ ಇರು ಬಾ. ಅದೆಲ್ಲ ಮದುವೆ ಆದ್ಮೇಲೆ ಮತ್ತೆ ನಿನ್ನ ಇದೇ ಜಾಗ ಕರ್ಕೊಂಡ್ ಬರ್ತೀನಿ. ಅವಾಗ ನಿನ್ ಜೊತೆಲಿ ನಿನ್ ರೂಮಲ್ಲೇ ಇರ್ತೀನಿ. ಓಕೆ? ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಸಂಗೀತ, ಹೇ, ಏನ್ ಹಾಗೆ ನೋಡ್ತಿದ್ಯಾ? ಚಂದ್ರು, ನಿನ್ನ ನೋಡ್ತಿದ್ರೆ ನನಗೊಂದು ಪ್ರಶ್ನೆ ಕೇಳ್ಬೇಕು ಅಂತ ಅನ್ಸುತ್ತೆ. ನಿಜ ಹೇಳೋ ಹಾಗಿದ್ರೆ ಕೇಳ್ತೀನಿ. ಹೇಯ್, ನಿನ್ನ ಹತ್ರ ಯಾವ ತರ ಸುಳ್ಳು ಹೇಳಿದಿನ? ನನ್ ಮನಸ್ಸಿನಲ್ಲಿ ನಿನಗೆ ತಿಳಿದಿರುವಂತ ರಹಸ್ಯ ಯಾವ್ದು ಇಲ್ಲ. ರಹಸ್ಯ ಅಂತಲ್ಲ, ಎಲ್ರೂ ನನ್ನ ಎದುರಿಗೆ ಅದನ್ನ ಮುಚ್ಚಿಡೋ ತರ ಕಾಣಿಸುತ್ತೆ. ಇಷ್ಟು ದಿನ ನೀನು ಹಾಗೆ ಮಾಡ್ತಿದ್ಯಾ, ಇವತ್ತು ನಿಜ ಹೇಳಲೇಬೇಕು. ಓ ಎಸ್, ಪ್ರಾಮಿಸ್. ನನ್ ಮಾತನ್ನ ನಂಬಿಕೆ ಅಲ್ವಾ? ಆವತ್ತು ನಮ್ ಸೋದರ ಮಾವ ಬಂದ ದಿವ್ಸ ಊಟ ಆದ್ಮೇಲೆ ನನ್ಗೇನಾಯ್ತೋ ಗೊತ್ತೇ ಇಲ್ಲ. ಮಹಡಿಯಿಂದ ಬರ್ತಾ ಇದ್ದಾಗ ತಲೆ ತಿರುಗಿ ನೀನ್ ಬಿದ್ದು ಹೋಗ್ತಿದ್ದೆ ಅಂತ ಹೇಳಿದ್ರು. ಅಷ್ಟೇ ತಾನೆ? ಅಷ್ಟೇ ಅಲ್ಲ ಚಂದ್ರು, ಎಷ್ಟೋ ಸಲ ನೀವೆಲ್ಲ ನನ್ನೊಂಥರ ನೋಡ್ತೀರಾ. ನಾನು ಎಲ್ಲೋ ಇರ್ತೀನಿ, ಮತ್ತೆ ನೋಡಿದ್ರೆ ಇನ್ನೆಲ್ಲೋ ಇರ್ತೀನಿ. ಕಾರಣ ಏನು ಅಂತ ನನಗೆ ಗೊತ್ತಾಗೋಲ್ಲ. ಕೇಳಿದ್ರೆ ಒಬ್ಬೊಬ್ರು ಒಂದೊಂದು ಕಾರಣ ಹೇಳ್ತಾರೆ. ನೀನಾದ್ರೂ ಹೇಳು ಚಂದ್ರು, ನನ್ಗೇನಾಗಿದೆ? ಹುಚ್ಚಿಡ್ತಿದ್ಯಾ? ಯಾಕೆ ಇದೆಲ್ಲ ಕಲ್ಪನೆ ಮಾಡ್ಕೋತೀಯ? ಸತ್ಯವಾಗ್ಲೂ ಹೇಳ್ತೀನಿ, ನಿನಗೇನೂ ಆಗಿಲ್ಲ. ನನ್ ಕಂಡ್ರೆ ಆಗದಿರೋ ಒಂದು ದುಷ್ಟ ಶಕ್ತಿ ನಿನ್ ಮೂಲಕ ನನ್ ಮೇಲೆ ಸೇರ್ ತೀರ್ಸ್ಕೋಬೇಕು ಅಂತ ಹೋರಾಡ್ತಾ ಇದೆ. ಹಾಗಂದ್ರೆ ಆ ಕೆಟ್ಟ ಶಕ್ತಿ ಆಗಾಗ ನಿನ್ ಮೈನಲ್ಲಿ ಸೇರ್ಕೊಂಡು ನನ್ನ ಕೊಲ್ಲಕ್ಕೆ ಪ್ರಯತ್ನ ಪಡುತ್ತೆ. ನಿಜನಾ ಚಂದ್ರು? ಹೌದು. ಅವತ್ ನೀನು ನಿಮ್ ಸೋದರ ಮಾವನ್ ರಿವಾಲ್ವರ್ ತಗೊಂಡು ನಾನು ಸುಡಕ್ ಬಂದಾಗ ತಪ್ಪಿಸ್ಕೊಳ್ಳೋ ಹೊತ್ತಿಗೆ ಸಾಕಾಗೋಯ್ತು. ಇನ್ನೊಂದ್ ದಿವ್ಸ ನನ್ ಕಾರಿಂದಲೇ ಹೊಂದ್ಕೊಂಡು ನಾನು ಕತ್ತಿಸ್ಕಿ ಕೊಲ್ಲೋದ್ರಲ್ಲಿದ್ದೆ. ಚಂದ್ರು, ಇದು ಅನ್ಯಾಯ, ತುಂಬಾ ಅನ್ಯಾಯ. ನಾನ್ ಬದುಕಿದ್ರೆ ತಾನೆ ಆ ದುಷ್ಟ ಶಕ್ತಿ ಬರೋದು, ಹಿಂಸೆ ಮಾಡೋದು. ನಾನೇ ಇಲ್ದೆ ಹೋದ್ರೆ ಆ ಶಕ್ತಿ ಏನ್ ಮಾಡುತ್ತೋ ನೋಡ್ತೀನಿ. ಏನ್ ಹೇಳ್ತಿದ್ದೆ ಸಂಗೀತ? ಈ ಅನಾಹುತಕ್ಕೆ ಒಂದ್ ಮುಕ್ತಾಯ ಮಾಡ್ತೀನಿ. ನಿನ್ನ ಕೊಲ್ಲೋ ಪ್ರಯತ್ನ ಪಟ್ಟು ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋತೀನಿ. ನಾನ್ ಸತ್ತು ನಿನಗ್ ಬಂದಿರೋ ಗಂಡಾಂತರನ ತಪ್ಪಿಸ್ತೀನಿ. ಸಂಗೀತ!